ಒಂದು ತಿಂಗಳು ರಜೆ ಮುಗಿಸಿ ಕಾಲೇಜಿಗೆ ಹೊರಟಿದ್ದೆ. ಅದು ಡಿಸೆಂಬರ್ ತಿಂಗಳು. ಬೆಳಗಿನ ಜಾವ 4 ಗಂಟೆಗೆ ಅಮ್ಮ ಎಬ್ಸಿದ್ರು. ಮನಸ್ಸಿಲ್ಲದ ಮನಸ್ಸಲ್ಲಿದ್ದು ದೇವ್ರಿಗೆ ನಮಸ್ಕಾರ ಮಾಡಿ ಕೂದಲು ಸರಿ ಮಾಡ್ಕೊಂಡು ಬಾತ್ರೂಮ್ ಕಡೆ ಹೊರಟೆ. ಅಮ್ಮ ಬೇಗ ಎದ್ದು ಬಿಸಿನೀರು ಕಾಯಿಸಿದ್ಲು. ಬೆಂಕಿ ಮುಂದೆ ಕೂತ್ಕೊಂಡು ಹಲ್ಲುತ್ತಾ ಇರಬೇಕಾದ್ರೆ ಅಮ್ಮ ಕೇಳಿದ್ರು, ಇವತ್ತು ಡಿಸೆಂಬರ್ 4 ಅಲ್ವಾ? ಅದೇ ನಮ್ಮ ದೇವದಾಸನ ಮನೇಲಿ ನಾಳೆ ಅಲ್ವಾ ಸತ್ಯನಾರಾಯಣ ಪೂಜೆ ಅಂತ. ಅದನ್ನು ಕೇಳಿದ ಕೂಡಲೇ ನನ್ನ ಕಿವಿ ನೆಟ್ಟಗಾಯಿತು. ಅಂದರೆ ರೌಡಿ ಬರೋದು ಇವತ್ತ ಅಂತ ಯೋಚನೆ ಮಾಡ್ತಾ ಸ್ನಾನಕ್ಕೆ ಹೋದೆ. ಬೇಗ ಸ್ನಾನ ಮಾಡ್ಕೊಂಡು ಹೊರಗೆ ಬಂದೆ. ಅಷ್ಟರಲ್ಲಿ ತಂಗಿ ಎದ್ದಿದ್ಲು. ಗುಡ್ ಮಾರ್ನಿಂಗ್ ಅಂತ ಹೇಳಿ ಪುಕ್ ಹಿಡ್ಕೊಂಡು ಬೆಂಕಿ ಎದುರಿಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದ್ಲು. ನಾನು ತಲೆ ಕೂದಲು ಒರೆಸ್ಕೋತಾ ಮನೆ ಒಳಗೆ ಹೋದೆ. ಅಮ್ಮ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ರು. ನಾನು ಕೂದಲು ಒರೆಸ್ಕೊಳ್ತಿರೋದನ್ನು ನೋಡಿ, ಕೊಡು ನಾನೇ ಒರೆಸ್ತೀನಿ ಅಂತ ಟವಲ್ ತೊಗೊಂಡ್ರು. ಹುಷಾರು, ಓದೋದು ಮಾತ್ರ ನಿನ್ನ ಜವಾಬ್ದಾರಿ. ಹೇಗೋ ಇದೊಂದು ವರ್ಷ ಮಾತ್ರ. ಈ ಸಲ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡಿದ್ರೆ ಸಾಕು. ಏನೇ ನಿರ್ಧಾರ ತಗೊಳ್ಳೋದಿದ್ರೂ ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ನಮ್ಮನ್ನೆಲ್ಲ ನೆನಪು ಮಾಡ್ಕೊ. ಅದು ನಿಂಗೆ ಧೈರ್ಯ ಕೊಡುತ್ತೆ. ಪ್ರತಿ ಸಲ ಥರ ಅಮ್ಮ ಈ ಸಲನೂ ಹೇಳಿದ್ಲು. ನಾನು ಸರಿ ಅಂದೆ. ಏನೇ ಆದರೂ ಅಮ್ಮ ಅವಳ ಸ್ಥಾನದಲ್ಲಿ ನಮ್ಮನ್ನು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಆದ್ರೂ ಒಂದು ಸಲ ಯೋಚನೆ ಮಾಡಿದ್ರೆ ಅದೆಲ್ಲ ಸರಿ ಅನಿಸುತ್ತೆ. ರೆಡಿಯಾಗಿ ಬರೋ ಅಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಚಪಾತಿ ಮಾಡಿದರು. ನಾನು ತಟ್ಟೆ ಹಿಡ್ಕೊಂಡು ಕೂತೆ. ಅದೇ ಟೈಮಿಗೆ ಅಪ್ಪ ಬೇಗ ಪೂಜೆ ಮಾಡಿ ಬೆಳಗಿನ ಚಹಾಕ್ಕೆ ಎದುರುಗಡೆ ಬಂದು ಕೂತರು. ನಂಗೆ ಚಪಾತಿ ಬಡಿಸಿದ್ರು. ಅಪ್ಪಂಗೆ ಬಿಸಿ ಬಿಸಿ ಟೀ ಕೊಟ್ಟರು ಅಮ್ಮ. ಇನ್ನೂ 2ನೇ ಸೆಮಿಸ್ಟರ್ ಅಲ್ವಾ, ಚೆನ್ನಾಗಿ ಓದು, ಮುಂದೇನು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ಅಂತ ಅಪ್ಪ ಕೇಳಿದಾಗ ಆ ಕ್ಷಣಕ್ಕೆ ಏನೂ ತೋಚಲಿಲ್ಲ. ನೆನಪಾಗಿದ್ದು ಕ್ರಿಮಿನಾಲಜಿ ಅನ್ನೋ ಸಬ್ಜೆಕ್ಟ್ ಇದೆ ಅಂತ ಮಾತ್ರ. ಆದರೆ ಅದೇನು ಅನ್ನೋದ್ರ ಬಗ್ಗೆ ನನಗೆ ಊಹೆ ಇರಲಿಲ್ಲ. ಏನು ಬೇಕಾದರೂ ಓದ್ಕೋ, ಎಷ್ಟು ಬೇಕಾದರೂ ಓದ್ಕೋ, ನಮ್ಮದೇನು ಕಡಿವಾಣ ಇಲ್ಲ ಅಂತ ಅಪ್ಪ ಅಂದರು. ನಾನು ಚಪಾತಿ ತಿಂದೆ. ಅಪ್ಪ ಟೀ ಕುಡಿದ್ರು. 5:15 ಆಗೋಷ್ಟರಲ್ಲಿ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಟೆ. ಅಪ್ಪನ ಬುಲೆಟಲ್ಲಿ ಬಸ್ ಸ್ಟ್ಯಾಂಡ್ ತನಕ ಹೋದೆ. ದಪ್ಪ ಜಾಕೆಟ್ ಹಾಕಿದ್ರು ಬೈಲಲ್ಲಿ ಪ್ರಯಾಣಿಸಬೇಕಾದ್ರೆ ಬರೋ ಗಾಳಿ ಒಂಥರ ಅನುಭವ. ಬೆಳಗ್ಗೆ 5:15ಗೆ ಸೂರ್ಯನ ಕಿರಣ ಇನ್ನೂ ಸರಿಯಾಗಿ ಬಿದ್ದಿರಲ್ಲ. ಹೂಗಳೆಲ್ಲ ರವಿಗಾಗಿ ಕಾಯ್ತಾ ಇರೋ ಆ ಕ್ಷಣ. ಪಕ್ಷಿಗಳು ಅರೆ ನಿದ್ರೆಯಲ್ಲಿರೋ ಸಮಯ. ಮಂಜಿನ ಹನಿಗಳು ಎಲೆ ಮೇಲೆ ಆಸೀನವಾಗೋ ಶುಭ ಮುಹೂರ್ತ. ಬೈಕಿನ ಲೈಟು ಹಿಮಾನ್ ಭೇದಿಸ್ಕೊತಾ ಮುಂದೆ ಹೋಗ್ತಾ ಇತ್ತು. ಇದೆಲ್ಲ ನೋಡ್ತಾ ಅಪ್ಪನ ಬೆನ್ನಿಗೆ ತಲೆ ಇಟ್ಟಾಗ ಆಗೋದು ಆನಂದ. ಅಪ್ಪನ ವಾತ್ಸಲ್ಯ ಸ್ಪರ್ಶ ರೂಪಕ್ಕೆ ತಗೊಳ್ಳೋ ಕ್ಷಣ ಅದು. ಇನ್ನು ಸುಮಾರು 1-2 ತಿಂಗಳು ಇದೇ ನೆನಪಲ್ಲಿ ನಾನು ಬದುಕಬೇಕು. ಅಷ್ಟು ಬೇಗ ಬಸ್ ಸ್ಟ್ಯಾಂಡಿಗೆ ಬಂದ ಅನ್ನೋ ಬೇಜಾರಲ್ಲೇ ಬೈಕಿಂದ ಕೆಳಗಿಳಿದೆ. ಬಸ್ಸಿನೇನು ಹೊರಡೋಕೆ ಸಿದ್ಧ ಆಗಿತ್ತು. ಅಪ್ಪ ಕೈಗೆ ದುಡ್ಡಿಟ್ಟು ಖರ್ಚಿಗಿರಲಿ ಅಂದರು. ನಾನು ನಕ್ಕು ಸರಿ ಅಪ್ಪ ಹೊರಡ್ತೀನಿ ಅಂಥೇಳಿ ಹೊರಟೆ. ಬಸ್ಸಲ್ಲಿ ಅದಾಗಲೇ ಅರ್ಧಕ್ಕರ್ಧ ಜನ ಕೂತಿದ್ರು. ನಾನೊಂದು ಸೀಟಲ್ಲಿ ಕೂತ್ಕೊಂಡೆ. ಪಕ್ಕದ ಸೀಟಲ್ಲಿ ಬ್ಯಾಗ್ ಇಟ್ಟೆ. ಯಾಕಂದರೆ ಒಂದು 7 ಸ್ಟಾಪ್ ಆದಮೇಲೆ ಸವಿ ಬರೋಳಿದ್ಲು. ನಾನು ಹಾಡು ಕೇಳೋಕ್ಕೆ ಶುರು ಮಾಡಿದೆ. ಜೊತೆಗೆ ವಾಟ್ಸಪ್ಪು ಮೆಸೇಜ್ ಎಲ್ಲ ಚೆಕ್ ಮಾಡಿದೆ. ರೌಡಿ ಬರೋದಿದ್ರೆ ಹೇಳ್ತಾ ಇದ್ರು ಅಂದ್ಕೊಂಡೆ. ಏನೂ ಹೇಳಿರಲಿಲ್ಲ. ನಾನು ತಲೆಗೆ ಟೋಪಿ ಹಾಕಿರೋದ್ರಿಂದ ಯಾರು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಒಂದು 5-6 ಸ್ಟಾಪ್ ಆಗಿರ್ಬೋದು. ಯಾರೋ ಪಕ್ಕದಲ್ಲಿ ಕೂತ ಹಾಗಾಯಿತು. ನಾನು ತಿರುಗಿ ನೋಡಲಿಲ್ಲ. ನನ್ನ ಪಕ್ಕದಲ್ಲಿ ಇರೋ ಒಂದು ಸೀಟ್ ಬಿಟ್ಟು ಇಡೀ ಬಸ್ ಫುಲ್ಲಿತ್ತು. ಅವ್ರನ್ನ ಹೇಳಿ ಅಂತ ಹೇಳೋದಾದರೂ ಹೇಗೆ? ಸವಿ ಬಂದಮೇಲೆ ಕಂಡಕ್ಟರ್ಗೆ ಹೇಳಿದ್ರಾಯ್ತು ಅಂತ ಸುಮ್ಮನಾದೆ. ಅವ್ರು ಯಾವುದೂ ತೊಂದರೆ ಕೊಡ್ತಾ ಇರಲಿಲ್ಲ. ಸವಿ ಬಸ್ ಹತ್ತೋಳೆ ನನ್ನನ್ನು ಹುಡ್ಕಿದ್ಲು. ನಾನು ಕೈ ಬೀಸಿದೆ. ಹಾಯ್ ಅಂತ ಹೇಳಿ ನನ್ನ ಹತ್ರ ಬಂದಳು. ನಾನು ಹೆಡ್ಫೋನ್ ತೆಗೆದು ಎಕ್ಸ್ಕ್ಯೂಸ್ ಮೀ ಅಂತ ಅವ್ರ ಕಡೆ ತಿರುಗಿ ನೋಡಿದೆ. ಪಕ್ಕದಲ್ಲಿ ಕೂತಿರೋ ವ್ಯಕ್ತಿನ ನೋಡಿದಾಗ ಹೇಳಬೇಕಾಗಿರೋ ಮಾತು ಹೊರಡಲೇ ಇಲ್ಲ. ಕಣ್ಣು ತುಂಬತ್ತು. ಇನ್ನೇನು ಅತ್ತೆ ಬಿಡ್ತೀನಿ ಅನ್ಬೇಕಾದ್ರೆ ಅವರು ನನ್ನ ಮುಖನ ಕೈಯಲ್ಲಿ ಹಿಡಿದು ಡೋಂಟ್ ಕ್ರೈ, ಕಂಟ್ರೋಲ್, ಬಿ ಯುವರ್ ಸೆಲ್ಫ್ ಅಂದರು. ಅವ್ರ ಕಣ್ಗಳು ಆ ಕಡೆ ಈ ಕಡೆ ನೋಡ್ತಾ ಇತ್ತು. ಸವಿ ಇದ್ದೋಳು ಏನಾಯ್ತೆ ನಿಂಗೆ ಅಂತ ಗಾಬರಿಯಿಂದ ಪ್ರಶ್ನೆ ಮಾಡಿದ್ಲು. 5 ನಿಮಿಷ ಹಾಗೇ ಇದ್ದೆ. ಆಮೇಲೆ ಅವ್ರ ಹೆಗ್ಲಿಗೆ ತಲೆ ಇಟ್ಕೊಂಡೆ. ಆವಾಗ ಸವಿಗೆ ಅರ್ಥ ಆಯಿತು ಅನಿಸುತ್ತೆ, ಯಾರೋ ಪರಿಚಯದವರು ಅಂತ. ಆಗಷ್ಟೇ ಒಬ್ಬರು ಹೇಳಿದ್ರು. ನಮ್ಮ ಎದುರುಗಡೆ ಸೀಟ್ ಖಾಲಿ ಆಯಿತು. ಅವಳಲ್ಲಿ ಹೋಗಿ ಕೂತ್ಲು. ಅವರೇನೂ ಹೇಳಲಿಲ್ಲ, ಕೇಳಲಿಲ್ಲ. ನಾವಿಬ್ಬರು ಮೌನವಾಗೇ ಇದ್ವಿ. ಅವ್ರ ಕೈಯಲ್ಲಿ ನನ್ನ ಕೈ ಭದ್ರವಾಗಿತ್ತು. ಸ್ವಲ್ಪ ದೂರ ಹೋದಾದ್ಮೇಲೆ ಕೇಳಿದೆ, ಯಾವಾಗ ಬಂದ್ರಿ ಅಂತ. ಕಣ್ಣು ಹೊಡೆದು ಹೇಳಿದ್ರು, ನಿನ್ನೆ ಬೆಳಗ್ಗೆ. ಯಾಕೆ ಹೇಳಲಿಲ್ಲ ಅಂತ ಕೇಳಿದೆ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದರು. ಹೇಗಿದ್ಯಾ ಅನ್ನೋದು ಕಣ್ಗಳೇ ಮಾತಾಡ್ಕೊಂಡ್ವು. ಸ್ವಲ್ಪ ಮುಂದೆ ಹೋದ್ಮೇಲೆ ನನ್ನ ಇನ್ನೊಬ್ಳು ಫ್ರೆಂಡ್ ತೇಜು ಕೂಡ ಬಸ್ ಹತ್ತಿದ್ಲು. ನನ್ನ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ನೋಡಿ ಅವಳಿಗೆ ಕೂಡ ಆಶ್ಚರ್ಯ ಆಯಿತು. ಸವಿ ಪಕ್ಕ ಜಾಗ ಖಾಲಿ ಇತ್ತು. ಅವಳಲ್ಲೇ ಕೂತ್ಲು. ಅವರಿಬ್ಬರು ಸೇರಿ ಗುಸು ಅಂತ ಏನೇನೋ ಕತೆ ಹೇಳ್ಕೊಂಡ್ರು. ಸುಮಾರು 8 ಗಂಟೆ ಅನ್ನೋಷ್ಟರಲ್ಲಿ ಬಸ್ ನಿಲ್ಲಿಸಿದ್ರು.
ಎಲ್ಲರೂ ತಿಂಡಿ ತಿನ್ನಕ್ಕೆ ಕೆಳಗಿಳಿದ್ವಿ. ಸವಿ, ತೇಜು ಬನ್ನಿ ತಿಂಡಿಗೆ ಅಂತ ಕರೆದೆ. ಹಾಂ ಅಂದ್ಕೊಂಡು ಪರ್ಸ್ ಇಟ್ಕೊಂಡು ಕೆಳಗಿಳ್ಕೊಂಬಂದರು. ಅವ್ರ ಮುಖಾನೇ ಹೇಳ್ತಾ ಇತ್ತು ಅವ್ರಿಗೆ ನೂರಾರು ಪ್ರಶ್ನೆಗಳಿದೆ ಅಂತ. ಆದರೆ ನಾನು ಎಲ್ಲ ಕೇಳೋ ಮೊದಲೇ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಈ ತನಕ ನಮ್ಮಿಬ್ಬರ ವಿಷಯ ನಾನು ಯಾರ ಹತ್ರನೂ ಹಂಚ್ಕೊಂಡಿರಲಿಲ್ಲ. ಅವಿಗೆ ಹೇಳಬೇಕು ಅನ್ನಿಸ್ತು. ರೆಸ್ಟೋರೆಂಟ್ ಒಳಗೆ ಹೋಗಿ ಕೂತ್ವಿ. ಸವಿ ಇದು ಯಾರು ಅನ್ನೋ ಥರ ನೋಡ್ತಾನೆ ಇದ್ಲು. ಟ್ರಿಮ್ ಮಾಡಿಸಿರೋ ಕೂದಲು, ಆಜಾನುಬಾಹು, ಜಾಕೆಟ್ ಹಾಕ್ಕೊಂಡು ವಿಚಿತ್ರ ಅನಿಸಿರ್ಬೋದು. ಮೀಟ್ ಮಿಸ್ಟರ್ ದೀಪಕ್ ಕುಮಾರ್, ದಿಸ್ ಈಸ್ ಸವಿ ಆ್ಯಂಡ್ ತೇಜು ಅಂತ ಪರಿಚಯ ಮಾಡಿಸ್ದೆ. ಯಾರು ಅಂತ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರೇ ಹೇಳಿದ್ರು, ನಾನು ನಿಮ್ಮ ಫ್ರೆಂಡನ್ನ ಮದುವೆ ಆಗೋನು ಅಂತ. ನಿಜಕ್ಕೂ ಆ ಕ್ಷಣ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾವತ್ತೂ ಎಲ್ಲೂ ನಮ್ಮ ಸಂಬಂಧದ ಬಗ್ಗೆ ಹೇಳ್ಕೊಂಡವರೇ ಅಲ್ಲ. ಹಾಗಿರ್ಬೇಕಾದ್ರೆ ಈ ದಿನ ಅವ್ರು ಅಷ್ಟೊಂದು ಕಾನ್ಫಿಡೆನ್ಸಾಗಿ ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯ ಆಯಿತು. ನಾನು ಅವರು ಮೀಟ್ ಆಗದೆ ಸುಮಾರು 10-12 ತಿಂಗಳೇ ಆಗಿತ್ತು. ನಮ್ಮ ಪ್ರೀತಿ ಬಗ್ಗೆ ನನ್ನ ಫ್ರೆಂಡ್ಸ್ಗೂ ಹೇಳಿದೆ. ಅವರು ಖುಷಿಪಟ್ಟರು. ಸಂಜೆ ಕಾಲೇಜ್ ತಲುಪೋ ತನಕ ಅವ್ರು ನನ್ನ ಜೊತೆಗೇ ಇದ್ದರು. ಅವ್ರ ಜೊತೆಗಿರೋ ಪ್ರತಿ ಕ್ಷಣ ಕೂಡ ನನಗೆ ವಿಶೇಷ, ಮರೆಯೋಕ್ಕಾಗದೇ ಇರುವಂಥದ್ದು. ಮನುಷ್ಯ ಮರುಜನ್ಮ ಬೇಡ ಅಂತಲೇ ಹುಟ್ಟುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಅಂಥದ್ರಲ್ಲಿ ಕೆಲವರು 7 ಜನ್ಮ ಜೊತೆಯಾಗಿರ್ತೀವಿ ಅಂತೆಲ್ಲ ಪ್ರಾಮಿಸ್ ಮಾಡ್ಕೋತಾರೆ. ಹಾಗಿರ್ಬೇಕಾದ್ರೆ ಇವ್ರು ನನಗೆ ಹೇಳಿರೋ ಮಾತೇನು ಗೊತ್ತಾ? ನನಗೆ ಹಿಂದಿನ ಜನ್ಮದ ಬಗ್ಗೆ ಮರ್ತು ಹೋಗಿದೆ, ಮುಂದಿನ ಜನ್ಮದ ಬಗ್ಗೆ ಆಸಕ್ತಿ ಇಲ್ಲ. ಆದರೆ ಈ ಜನ್ಮದಲ್ಲಿ ನೂರಾರು ಆಸೆಗಳಿದೆ. ಆ ಕನಸುಗಳೆಲ್ಲ ನನಸಾಗಬೇಕು ಅನ್ಬೇಕಾದ್ರೆ ನೀನು ನನ್ನ ಪಕ್ಕದಲ್ಲಿರಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ನೀನು ನನ್ನ ಜೊತೆಗಿರೋ ಪ್ರತಿ ಸೆಕೆಂಡು ನನಗೆ ವಿಶೇಷವಾಗಿರೋದು. ಮುಂದೊಂದು ದಿನ ಮಕ್ಕಳು ಮೊಮ್ಮಕ್ಕಳು ಆದ ನಂತರ ಒಂದಿನ ಸಂಜೆ ಕಾಫಿ ಕುಡ್ಕೊಂಡು ನಮ್ಮಿಬ್ಬರು ಹಳೆ ನೆನಪುಗಳನ್ನು ಮೆಲುಕು ಹಾಕಬೇಕಾದ್ರೆ ಕೊನೆಯ ತನಕ ಮಾತಾಡುವಷ್ಟು ಸವಿ ನೆನಪುಗಳು ನಮ್ಮ ಹೃದಯದ ಜೋಳಿಗೆಲಿರಬೇಕು. ಆಗ ಮಾತ್ರ ಈ ಪ್ರೇಮ ಸದಾ ಶ್ರೀಮಂತವಾಗಿರುತ್ತೆ. ಕಾಲೇಜ್ ಎದುರು ನನ್ನ ಆಟೋದಿಂದ ಇಳಿಸಿದಾಗ ನನಗೆ ಹೇಳಿರೋ ಕೊನೆ ಮಾತಿದು. ನನ್ನ ಹೃದಯದ ಅರಸ ಯಾಕಷ್ಟು ಶ್ರೀಮಂತ ಅಂತ ಸಾಬೀತುಪಡಿಸೋಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಾ? ಕೊನೆ ಉಸಿರಿನ ತನಕ ಈ ಹೃದಯದ ಬಡಿತ ಕೇಳೋ ಶಬ್ದ ನಿಂದೇ ಆಗಿರಬೇಕು. ಐ ಲವ್ ಯು.